ಉತ್ತಮ ಜೀವನ. ಒಬ್ಬ ಬಡಿಗನಿರ್ತಾನೆ. ಒಂದೇ ಕಂಬದ ಮೇಲೆ ಸುಂದರವಾದ ಮನೆಯೊಂದನ್ನು ಕಟ್ಟಿರ್ತಾನೆ. ಒಂದು ಸಲ ಅವನಿಗೆ ಯಾವ ಕೆಲಸವೂ ಮಾಡಲು ಸಿಗಲಿಲ್ಲ. ಆಗ ಅವನಿಗೆ ಸುಮ್ಮನೆ ಕೂರಲು ಸಾಧ್ಯವಾಗಲಿಲ್ಲ. ಕೂಡಲೇ ಮನೆಯನ್ನು ಕಟ್ಟಿದ್ದ ಕಂಬವನ್ನು ಕತ್ತರಿಸ್ತಾನೆ. ಅದನ್ನು ಕತ್ತರಿಸಿದರೆ ಪೂರ್ತಿ ಮನೆಯೇ ಉರುಳಿ ಕೆಳಗೆ ಬೀಳುತ್ತೆ. ಅದರ ಕೆಳಗೆ ತಾನು ಬೀಳುತ್ತೇನೆ, ಸಾಯುತ್ತೇನೆ ಅಂತ ತಿಳಿಯದೆ ಹಾಗೆ ಮಾಡ್ತಾ ಇರ್ತಾನೆ. ಅದೇ ರೀತಿ ನಮ್ಮ ಜೀವನವೂ ಸಹ. ಜೀವನದ ಆಧಾರ ಸ್ತಂಭವೇ ನಾವು ಮಾಡುವ ಕೆಲಸಗಳು. ನಮ್ಮ ಶರೀರ ಹಾಗೂ ಮನಸ್ಸುಗಳಿಗೆ ಕೆಲಸವಿರುವವರೆಗೆ ಸ್ತಂಭ ಗಟ್ಟಿಯಾಗಿರುತ್ತೆ. ನಮ್ಮ ಜೀವನ ಸುಖಮಯವಾಗಿರುತ್ತೆ. ಕೆಲವು ಸಲ ನಾವು ಅನಾವಶ್ಯಕವಾದ ಮಾತುಗಳನ್ನು ಮಾತನಾಡ್ತಾ ಇರ್ತೇವೆ. ಯಾಕಂದರೆ ನಮಗೆ ಕೆಲಸವಿಲ್ಲ. ಕೆಲಸವಿದ್ದಾಗ ನಮಗೆ ಕೆಲಸವನ್ನು ಯಾವಾಗ ಪೂರ್ಣಗೊಳಿಸುತ್ತೇನೆ ಎಂಬುದರ ಚಿಂತೆ ಇರುತ್ತೆ. ನಾವು ಹೋಗುವ ಜೀವನವೆಂಬ ದಾರಿಯಲ್ಲಿ ಪ್ರಯಾಣ ಮಾಡುತ್ತಿರಬೇಕು. ಎಲ್ಲಿಯೂ ನಿಲ್ಲಬಾರದು, ನಡೆಯುತ್ತಿರಬೇಕು. ಅಲ್ಲಲ್ಲಿ ನಿಲ್ಲಬಾರದು, ಕೆಲಸವಿರಬೇಕು. ಏನಾದರೂ ಕೆಲಸವಾಗಬಹುದು. ಸಣ್ಣ ಕೆಲಸ, ದೊಡ್ಡ ಕೆಲಸ ಅಂತ ಅಂದ್ಕೊಳ್ಬಾರ್ದು. ಕೆಲವು ಸಲ ಅಂತಹ ಚಿಕ್ಕ ಕೆಲಸಗಳೇ ಅದ್ಭುತವಾದ ಸಾಧನೆಯನ್ನು ಮಾಡುತ್ತೆ, ಶ್ರೀಮಂತ ಮಾಡಿಬಿಡುತ್ತೆ. ಹೃದಯ ಹಸಿರಾಗಿರಬೇಕು, ಬಹಳ ಮಧುರವಾಗಿರಬೇಕು. ನಮ್ಮ ಜೀವನದ ಅಂತರಂಗ ಯಾವುದು ಅಂತ ತಿಳಿದವನೇ ಗುರು. ಅವನಿಂದ ಸ್ವಲ್ಪ ಜ್ಞಾನ ಬರುತ್ತದೆ. ತಂದೆಯಿಂದ ಶಕ್ತಿ ಸಾಮರ್ಥ್ಯ ಬರುತ್ತೆ. ತಾಯಿಯಿಂದ ಸುಂದರವಾದ ಭಾವನೆಗಳು ಬರುತ್ತೆ. ಹೀಗೆ ಈ ಮೂರನ್ನೂ ಕಲಿಯಬೇಕು. ಒಂದು ಹೃದಯವನ್ನು ಸುಂದರವಾಗಿಸಿಕೊಳ್ಳುವುದು ಕಲಿಯಬೇಕು. ಜ್ಞಾನವನ್ನು ತುಂಬಿಕೊಳ್ಳುವುದನ್ನು ಕಲಿಯಬೇಕು. ಕಾರ್ಯಗಳನ್ನು ಮಾಡುವುದನ್ನು ಕಲಿಯಬೇಕು. ಹೀಗೆ ನಾವು ಜ್ಞಾನವಂತರಾಗುತ್ತೇವೆ.